ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಕೃಷ್ಣ ಅಜಯ್ ರಾವ್ರವರು ನಟಿಸಿದಂಥ ಸಿನಿಮಾಗಳು, ಹಿಟ್ ಹಾಗೂ ಫ್ಲಾಪ್ ಸಿನಿಮಾಗಳ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಎಕ್ಸ್ಕ್ಯೂಸ್ ಮೀ 2003ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆದಂತಹ ಸಿನಿಮಾ. ಹಾಗೆ ಎರಡನೇದಾಗಿ ಸೂರ್ಯ ದಿ ಗ್ರೇಟ್ 2005ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. ಹಾಗೆ ಮೂರನೇದಾಗಿ ಗ್ರೀನ್ ಸಿಗ್ನಲ್. ಈ ಸಿನಿಮಾ 2005ರಲ್ಲಿ ತೆರೆಕಂಡು ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ಹಾಗೆ ಓ ಪ್ರಿಯತಮ ಈ ಸಿನಿಮಾ 2006ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. ಹಾಗೆ ಅಮೃತವಾಣಿ ಈ ಸಿನಿಮಾ 2007ರಲ್ಲಿ ತೆರೆಕಂಡು ಈ ಸಿನಿಮಾವು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ಹಾಗೆ ಎತ್ತರೆ ಹೆಣ್ಣನ್ನೇ ಹೇರಬೇಕು ಈ ಸಿನಿಮಾ 2007ರಲ್ಲಿ ತೆರೆಕಂಡಿತ್ತು. ಇದರಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ತಾಜ್ ಮಹಲ್ ಈ ಸಿನಿಮಾ 2008ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಹೊರಹೊಮ್ಮಿತ್ತು. ಹಾಗೆ ಈ ಸಿನಿಮಾ ಕೃಷ್ಣ ಅಜಯ್ ಅವರಿಗೆ ಮರುಜನ್ಮ ನೀಡಿತ್ತು. ಹಾಗೆ ಜಾಜಿ ಮಲ್ಲಿಗೆ ಈ ಸಿನಿಮಾ 2009ರಲ್ಲಿ ತೆರೆಕಂಡು ಹಿಟ್ ಆಗಿತ್ತು. ಪ್ರೇಮ್ ಕಹಾನಿ ಈ ಸಿನಿಮಾ 2009ರಲ್ಲಿ ತೆರೆಕಂಡು ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿ ಹೊರಹೊಮ್ಮಿತ್ತು. ಹಾಗೆ 2010ರಲ್ಲಿ ತೆರೆಕಂಡಂಥ ಕೃಷ್ಣನ್ ಲವ್ ಸ್ಟೋರಿ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿ ಹೊರಹೊಮ್ಮಿತ್ತು. ಹಾಗೆ 2011ರಲ್ಲಿ ತೆರೆಕಂಡಂಥ ಮನಸ್ಸಿನ ಮಾತು ಸಿನಿಮಾ ಫ್ಲಾಪ್ ಆಗಿ ಹೊರಹೊಮ್ಮಿತ್ತು. ಹಾಗೆ 2011ರಲ್ಲಿ ತೆರೆಕಂಡಂಥ ಕೃಷ್ಣನ್ ಲವ್ ಮ್ಯಾರೇಜ್ ಸ್ಟೋರಿ ಸಿನಿಮಾ ಸೂಪರ್ ಹಿಟ್ ಆಗಿ ಹೊರಹೊಮ್ಮಿತ್ತು. ಹಾಗೆ ಈ ಸಿನಿಮಾ 2012ರಲ್ಲಿ ತೆರೆಕಂಡು ಬ್ರೇಕಿಂಗ್ ನ್ಯೂಸ್ ಸಿನಿಮಾ ಅವರೇಜ್ ಆಗಿ ಬಾಕ್ಸ್ ಆಫೀಸ್ನಲ್ಲಿ ಹೊರಹೊಮ್ಮಿತ್ತು. ಹಾಗೆ 2013ರಲ್ಲಿ ತೆರೆಕಂಡಂಥ ಅದ್ವೈತ ಸಿನಿಮಾ ಡಿಸಾಸ್ಟರ್ ಆಗಿ ಹೊರಹೊಮ್ಮಿದೆ. ಹಾಗೆ 2014ರಲ್ಲಿ ತೆರೆಕಂಡಂಥ ಮನದ ಮರೆಯಲ್ಲಿ ಸಿನಿಮಾದಲ್ಲಿ ಇವರು ಗೆಸ್ಟ್ ಅಪಿಯರೆನ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗೆ 2014ರಲ್ಲಿ ತೆರೆಕಂಡಂಥ ಸೂಪರ್ ಹಿಟ್ ಆಗಿ ಹೊರಹೊಮ್ಮಿದಂಥ ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ರೋಜ್. ಹಾಗೆ 2014ರಲ್ಲಿ ತೆರೆಕಂಡಂಥ ಜೈ ಬಜರಂಗ್ ಬಲಿ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಮಕಾಡೆ ಮಲಗಿತ್ತು. 2015ರಲ್ಲಿ ತೆರೆಕಂಡಂಥ ಕೃಷ್ಣಲೀಲಾ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅತ್ಯುತ್ತಮವಾಗಿ ಪ್ರಶಂಸೆ ಪಡೆದು ಸೂಪರ್ ಹಿಟ್ ಆಗಿತ್ತು. ಹಾಗೆ 2015ರಲ್ಲಿ ತೆರೆಕಂಡಂಥ ಎಂದೆಂದಿಗೂ ಸಿನಿಮಾ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡಿತ್ತು. ಹಾಗೆ 2015ರಲ್ಲಿ ತೆರೆಕಂಡಂಥ ಸೆಕೆಂಡ್ ಹ್ಯಾಂಡ್ ಲವರ್ ಸಿನಿಮಾ 2015ರಲ್ಲಿ ಅವರೇಜ್ ಕಂಡು ಅತ್ಯುತ್ತಮವಾಗಿ ಹೊರಹೊಮ್ಮಿತ್ತು. 2016ರಲ್ಲಿ ತೆರೆಕಂಡಂಥ ಕೃಷ್ಣ ರುಕ್ಕು ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿ ಹೊರಹೊಮ್ಮಿತ್ತು ಅಂತ ಹೇಳಬಹುದು. ಹಾಗೆ 2016ರಲ್ಲಿ ತೆರೆಕಂಡಂಥ ಜಾನ್ ಜಾನಿ ಜನಾರ್ದನ್ ಈ ಸಿನಿಮಾದಲ್ಲಿ ಫ್ರೆಂಡ್ಸ್ಗಳ ಒಂದು ಸಿನಿಮಾವಾಗಿದ್ದು ಈ ಸಿನಿಮಾ ಸೆಮಿ ಹಿಟ್ ಆಗಿ ಹೊರಹೊಮ್ಮಿತ್ತು. 2017ರಲ್ಲಿ ತೆರೆಕಂಡಂಥ ಧೈರ್ಯಂ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೆಮಿ ಹಿಟ್ ಆಗಿ ಹೊರಹೊಮ್ಮಿದೆ. ಹಾಗೆ 2017ರಲ್ಲಿ ತೆರೆಕಂಡಂಥ ಕೃಷ್ಣ ಸನ್ ಆಫ್ CM ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಮುಗ್ಗರಿಸಿ ಫ್ಲಾಪ್ ಆಗಿತ್ತು. 2018ರಲ್ಲಿ ತೆರೆಕಂಡಂಥ ತಾಯಿಗೆ ತಕ್ಕ ಮಗ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿತ್ತು. 2021ರಲ್ಲಿ ತೆರೆಕಂಡಂಥ ಕೃಷ್ಣ ಟಾಕೀಸ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿ ಹೊರಹೊಮ್ಮಿತ್ತು. ಹಾಗೆ 2021ರಲ್ಲಿ ತೆರೆಕಂಡಂಥ ಇನ್ನೊಂದು ಸಿನಿಮಾವಾದಂಥ ನಮ್ಮ ಲವ್ ಯು ರಚ್ಚು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಮುಗ್ಗರಿಸಿ ಫ್ಲಾಪ್ ಆಗಿತ್ತು ಅಂತ ಹೇಳಬಹುದು. ಹಾಗೆ 2022ರಲ್ಲಿ ತೆರೆಕಂಡಂಥ ಶೋಕಿವಾಲಾ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿತ್ತು ಅಂತ ಹೇಳಬಹುದು. ಹಾಗೆ 2022ರಲ್ಲಿ ತೆರೆಕಂಡಂಥ ದಿಲ್ ಪಸಂದ್ ಸಿನಿಮಾದಲ್ಲಿ ಕೃಷ್ಣರವರು ಗೆಸ್ಟ್ ಅಪಿಯರೆನ್ಸ್ ಆಗಿ ಕಾಣಿಸಿಕೊಂಡಿದ್ದಾರೆ. 2025ರಲ್ಲಿ ತೆರೆಕಂಡು ಅತ್ಯುತ್ತಮವಾದಂಥ ಪ್ರಶಂಸೆಯನ್ನು ಪಡೆಯುತ್ತಿರುವಂಥ ಯುದ್ಧಕಾಂಡ ಚಾಪ್ಟರ್ 2 ಸಿನಿಮಾ ಇನ್ನೂ ಥಿಯೇಟರ್ನಲ್ಲಿ ರನ್ನಿಂಗ್ ಇದೆ. ಹಾಗೆ ಈ ಸಿನಿಮಾ ಹಿಟ್ ಆಗಿದೆ ಅಂತಲೂ ಹೇಳಬಹುದು. ಹಾಗೆ ಇನ್ನೊಂದು ಸಿನಿಮಾವಾದಂಥ ದಂಡಯಾತ್ರೆ ಸಿನಿಮಾ ಅಪ್ಕಮಿಂಗ್ ಲಿಸ್ಟ್ನಲ್ಲಿ ಇದೆ. ಆದರೆ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತದೆ ಅಂತ ಗೊತ್ತಿಲ್ಲ. ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗದಲ್ಲಿ ಜನರನ್ನು ಮನರಂಜನೆ ಮಾಡುತ್ತಿರುವಂಥ ನಟ ಅಜಯ್ ಕೃಷ್ಣರಾವ್ ಅವರಿಗೆ ಅತ್ಯುತ್ತಮವಾದಂಥ ಸಿನಿಮಾಗಳು ಇನ್ನೂ ಸಿಗಲಿ, ಹಾಗೆ ಇನ್ನೂ ಅತ್ಯುತ್ತಮವಾದಂಥ ಸಿನಿಮಾಗಳು ಬರಲಿ ಎಂದು ಆಶಿಸೋಣ. ಹಾಗೆ ಮತ್ತಷ್ಟು ವಿಡಿಯೋಗಳನ್ನು
ನಮ್ಮ ಚಾನಲ್ನಲ್ಲಿ ನೋಡಲು ನೀವು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.